ವೀಕ್ಷಕ ಮಿತ್ರರೇ, ಹಿರಿಯೂರು ಉಪಚುನಾವಣೆಯ ಕಣ ಕೆಲ ದಿನಗಳ ಹಿಂದೆ ರಂಗೇರಿ ಕುಳಿತಿತ್ತು. ಟಿಕೆಟ್ ಆಕಾಂಕ್ಷಿಗಳ ದಂಡು ಜನರ ಮುಂದೆ ತಮ್ಮ ಉಮೇದುವಾರಿಕೆ ಮುಂದಿಟ್ಟು, ನಾನೇ ಕ್ಯಾಂಡಿಡೇಟ್, ನಂದೇ ಟಿಕೆಟ್, ನೋಡ್ತಾ ಇರಿ, ನಾನೇ ಈ ಬಾರಿಯ ಪ್ರಬಲ ಅಭ್ಯರ್ಥಿ, ನನ್ನ ಆಯ್ಕೆ ಮಾಡಿದರೆ ಹಿರಿಯೂರಿನ ಬರವೆಲ್ಲ ನೀಗಿ ಬಿಡುತ್ತೆ, ಹಿರಿಯೂರು ಸ್ವರ್ಗ ನಮ್ಮ ದುರ್ಗ ಅನ್ನೋ ಟ್ರೆಂಡಿಂಗ್ ಮಾತಿನಂತೆ ನಮ್ಮ ಹಿರಿಯೂರು ಕ್ಷೇತ್ರವನ್ನ ಸ್ವರ್ಗ ಮಾಡೇ ತೀರ್ತೀವಿ. ಹೀಗೆ ಹಲವು ಬಣ್ಣದ ಮಾತು, ಭರವಸೆ, ಪಂಚಿಂಗ್ ಡೈಲಾಗ್ಸ್ ಬಿಡ್ತಾ ಇದ್ರು. ಬಟ್ ಇದೀಗ ತೆರೆ ಹಿಂದಿನ ಆಟಗಳಿಗೆ ಕೈ ಹಾಕುತ್ತಾ ಟಿಕೆಟ್ ಗಿಟ್ಟಿಸುವ ಅವಣಿಕೆಯಲ್ಲಿ 10 ಸ್ಪರ್ಧಿಗಳು ತಮ್ಮದೇ ನೆಟ್ವರ್ಕ್ ಕಾರ್ಯತಂತ್ರದಲ್ಲಿ ಮಗ್ನರಾಗಿದ್ದು, ಕಾಂಗ್ರೆಸ್ನಲ್ಲೂ ಟಿಕೆಟ್ ಆಕಾಂಕ್ಷಿಗಳ ದಂಡು ಇದೆ. ಇನ್ನು ಮೈತ್ರಿಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಕಮ್ಮಿ ಇದ್ರೂ ಉಮೇದುವಾರಿಕೆಗೇನು ಕಮ್ಮಿ ಇಲ್ಲ ಅನ್ನುವ ವಾತಾವರಣ ಇದ್ದು, ಜೆಡಿಎಸ್ ಪಕ್ಷದ ವರಿಷ್ಠರು ಉಪಚುನಾವಣೆಯ ಟಿಕೆಟ್ ಅನ್ನ ನಮ್ಮ ಪಕ್ಷಕ್ಕೆ ನೀಡಿ ಬಿಜೆಪಿಗರು ನಮ್ಮ ಬೆಂಬಲಕ್ಕೆ ಬನ್ನಿ ಅನ್ನೋ ವರಾತದಲ್ಲಿದ್ದಾರೆ. ಇನ್ನು ಬಿಜೆಪಿಗರು ನಮಗೂ ಬೇಕು ಟಿಕೆಟ್ ಅನ್ನೋ ಮಾತಿನ ನಡುವೆ ಉಭಯ ಪಕ್ಷಗಳ ನಾಯಕರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದು, ಚುನಾವಣೆ ರೇಸ್ನಲ್ಲಿರುವ ಅಭ್ಯರ್ಥಿಗಳು ನಮ್ಮ ವರಿಷ್ಠರು ಯಾವಾಗ ರೆಡಿ ಸ್ಟಡಿ ಆನ್ ಯುವರ್ ಮಾರ್ಕ್ಸ್ ಲೆಟ್ಸ್ ಇಟ್ ಗೋ ಅನ್ನೋದನ್ನಷ್ಟೇ ಕಾಯ್ತಾ ಇದ್ದಾರೆ. ಇದೆಲ್ಲ ಒತ್ತಟ್ಟಿಗಿರ್ಲಿ, ಒಂದ್ ವೇಳೆ ಜೆಡಿಎಸ್ಗೆ ಟಿಕೆಟ್ ಕಾಯಂ ಅನ್ನೋದಾದ್ರೆ ಆ ಪಕ್ಷದಿಂದ ಟಿಕೆಟ್ ಬಯಸುವವರಲ್ಲಿ ಇಬ್ಬರ ಹೆಸರು ಮುಂಚೂಣಿಯಲ್ಲಿದ್ದು, ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದ ರವೀಂದ್ರಪ್ಪ ಹಾಗೂ ಜಯರಾಮ್ ಅವರ ಹೆಸರು ಕೇಳಿ ಬರ್ತಾ ಇದೆ. ರವೀಂದ್ರಪ್ಪಗೆ ಈ ಶಾರ್ಟ್ ಟೈಮ್ ನ ಚುನಾವಣೆಯಲ್ಲಿ ರಿಸ್ಕ್ ತೆಗೆದುಕೊಳ್ಳೋದು ವೈಯಕ್ತಿಕವಾಗಿ ಇಷ್ಟ ಇಲ್ದಿದ್ರು, ಪಕ್ಷದ ವರಿಷ್ಠರ ಒತ್ತಾಯದ ನಡುವೆ ಅಲ್ಲಲ್ಲಿ ಬೇಕೋ ಬೇಡವೋ ಅನ್ನೋ ತರ ಕಾಣಿಸಿಕೊಂಡು ಕಣ್ಣ ಮುಚ್ಚಾಲೆಯ ಆಟವಾಡಿಕೊಂಡಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಐಮಂಗಲ, ಜೆಜೆಹಳ್ಳಿ, ಹಿರಿಯೂರು ನಗರದ ಕಡೆ ತಲೆ ಹಾಕದೆ ಕೇವಲ ಧರ್ಮಪುರ ಭಾಗದಲ್ಲಿ ಅಷ್ಟೇ ಕಾಣಿಸಿಕೊಳ್ತಾ ಇರೋದು ಇದಕ್ಕೆ ಸಾಕ್ಷಿ. ಇದರ ನಡುವೆ ಜೆಡಿಎಸ್ನ ತಾಲೂಕು ಅಧ್ಯಕ್ಷರು ಯಾರೋ ಅನ್ನೋ ಗೊಂದಲ ಹಾಗೆ ಮುಂದುವರೆದಿದ್ದು, ಹನುಮಂತರಾಯಪ್ಪ ಹಾಗೂ ಶಂಕರಮೂರ್ತಿ ಪೈಪೋಟಿಗೆ ಬಿದ್ದು ತಮ್ಮ ಸ್ಥಾನ ಮಾನ ಎರಡರ ಉಳಿವಿಗಾಗಿ ತಿಕ್ಕಾಟಕ್ಕೆ ಬಿದ್ದಿರೋದೇ ಸಾಕ್ಷಿ. ಈ ಬೆಳವಣಿಗೆ ನಡುವೆ ಈ ಬಾರಿ ಜೆಡಿಎಸ್ ಟಿಕೆಟ್ ವರಿಷ್ಠರು ನನಗೆ ಕೊಟ್ಟು ಹಸಿರು ನಿಶಾನೆ ತೋರಿಸ್ತಾರೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಜಯರಾಮಯ್ಯ ಆಗಾಗ ವರಿಷ್ಠರ ಎಡತಾಕಿ ಕಾಡುಗೊಲ್ಲ ಸಮುದಾಯದ ನನಗೆ ಟಿಕೆಟ್ ನೀಡಿ ಆಶೀರ್ವದಿಸಿ ಕಳೆದ 15-20 ವರ್ಷಗಳಿಂದ ಕ್ಷೇತ್ರದ ಜನರ ನಡುವೆ ಇದ್ದುಕೊಂಡು ನನಗಾಗುವ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಅನ್ನೋ ಒತ್ತಾಸೆಯೊಂದಿಗೆ ಜೆಡಿಎಸ್ ಟಿಕೆಟ್ ಗಿಟ್ಟಿಸುವ ಸಂಪೂರ್ಣ ಭರವಸೆ ಮೇರೆಗೆ ಚುನಾವಣಾ ಅಖಾಡದ ತಯಾರಿಯಲ್ಲಿದ್ದು, ಇತ್ತೀಚೆಗೆ ಜಯರಾಮಯ್ಯ ಬೆಂಬಲಿಗರು ಬೆಂಗಳೂರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಮಾಡಿ ಟಿಕೆಟ್ ನೀಡುವಂತೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಸ್ವತಃ ಜಯರಾಮಯ್ಯ ನಂಜಾವಧೂತ ಶ್ರೀಗಳ ಭೇಟಿ ಮಾಡಿ ತಮ್ಮ ಅಹವಾಲು ಸಲ್ಲಿಸಿದ್ದಾರೆ. ಬಲ್ಲ ಮೂಲಗಳ ಪ್ರಕಾರ ಉಪಚುನಾವಣೆ ಟಿಕೆಟ್ ಬಹುತೇಕ ಜೆಡಿಎಸ್ ಪಾಲಾಗಲಿದ್ದು, ಅದು ಕಾಡುಗೊಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವ ಚಿಂತನೆಯಲ್ಲಿ ಜೆಡಿಎಸ್ ವರಿಷ್ಠರು ಇದ್ದರೆಂಬ ಮಾಹಿತಿ ಲಭ್ಯವಾಗಿದ್ದು, ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗಬಹುದು ಅನ್ನೋ ಸತ್ಯ ತಿಳಿಯಲು ಕೆಲ ದಿನಗಳಷ್ಟೇ ಬಾಕಿ ಇವೆ ಅಷ್ಟೇ. ನಮಸ್ತೆ ಸರ್, ನಾವು ದಿನಾಂಕ 24/8/2026 ಜಯರಾಮಯ್ಯ ಅವರಿಗೆ ಟಿಕೆಟ್ ಕೇಳೋದಕ್ಕೆ ಅಂತ ಎನ್ ಡಿ ಎ ಅಭ್ಯರ್ಥಿಯಾಗಿ ಕೇಳೋದಕ್ಕೆ ನಾವು JP ಪಕ್ಷದ ಕಚೇರಿಗೆ ಕುಮಾರಣ್ಣ ಹತ್ರ ಹೋಗಿದ್ವಿ. ಆ ಕುಮಾರಣ್ಣ ಹತ್ರ ಹೋದಾಗ ನಾವು ಎಲ್ಲ ಸಮಾಜದವರು ಹೋಗಿದ್ವಿ. ಜೊತೆಗೆ ನಾವು ಗೋವಿಲ್ಲು ಮತ್ತು ಉಪ್ಪಾರರು, ಕಾಡುಗೊಲ್ಲರು, ಒಕ್ಕಲಿಗರು ಎಲ್ಲ ನಮ್ಮ ಸಮಾಜದವರು ಏನಿದೆಯೋ ಆ ಸಮಾಜದವರೆಲ್ಲ ಹೋಗಿದ್ವಿ. ಹೋದಾಗ ಅವರು ಕುಮಾರಣ್ಣನ ನಾವು ಈ ಥರ ಮನವರಿಕೆ ಮಾಡಿಕೊಟ್ವಿ. ಕಾಡುಗೊಲ್ಲರ ಮತಗಳು ತುಂಬ ಇದೆ ಅಲ್ಲಿ, ಅವು ನಿರ್ಣಾಯಕ ಆಗ್ತದೆ. ಜೊತೆಗೆ ನಿಮ್ಮ ಗೌಡರು ನಿಮ್ಮ ಮತ ಸೇರಿಸ್ಬಿಟ್ರೆ ಈ ಸರಿ JDS ಪಕ್ಷದ ಬಾವುಟವನ್ನು ಆರಿಸ್ತೀವಿ ಅಂತ ಹೇಳಿದ್ವಿ. JP ಭವನಕ್ಕೆ ನಾವು ಎಲ್ಲರೂ ಭಾಳ ಸಂಖ್ಯೆಯಲ್ಲಿ ಜನ ಹೋದಾಗ ಅಲ್ಲಿ ಭಾಳ ಕ್ರೌಡ್ ಇತ್ತು. ಆದರೂ ಸಮೇತ ನಮ್ಮ ಹಿರಿಯೂರು ಕ್ಷೇತ್ರದ ಬಂದವರಂತ ಮಾಹಿತಿ ಕೊಟ್ಟಾಗ ಅವರು ನಮ್ಮನ್ನೆಲ್ಲರನ್ನೂ ಕರೆಸಿ ಬಹಳ ಗೌರವದಿಂದ ಕುಮಾರಸ್ವಾಮಿ ಅವರು ಎಲ್ಲರನ್ನೂ ಕೂರಿಸಿ, ನಾವು ನೋಡಪ್ಪ ಹಿರಿಯೂರು ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ನಾವು ಈ ಸಾರಿ JDSಗೆ ಕೇಳಿದ್ವಿ, ರಾಷ್ಟ್ರೀಯ ಮಟ್ಟದಲ್ಲಿ ಅದರ ಚರ್ಚೆ ಆಗ್ತಿದೆ, ನಾವು ಹಿರಿಯೂರು ಕ್ಷೇತ್ರದಲ್ಲಿ ಈ ಸಾರಿ JDSಗೆ ಎಲೆಕ್ಷನ್ ಆಡ್ತೀವಿ ಅಂತಂದು ಕೇಳಿ ಅವರಲ್ಲಿ ಮಾತಾಡಿದ್ವಿ. ಇನ್ನು ಸಹಮತ ಅವ್ರನ್ನ ಸೂಚಿಸಿಲ್ಲ. ನಾವು BJP ಅವರು ಕೂತು ಚರ್ಚೆ ಮಾಡಿ ಆ ಟಿಕೆಟನ್ನು ಫೈನಲ್ ಆಗಿ ನಮ್ಮದು JDSಗೆ ನಾವು ಫೈನಲ್ ಮಾಡ್ಕೊಂಡು ಆದಮೇಲೆ ನಾವು ಜಯರಾಮಣ್ಣ ಅವ್ರನ್ನ ಕರೆಸಿ ಅವರ ಸಮ್ಮುಖದಲ್ಲಿ ನಿಮಗೆಲ್ಲ ನಾವು ಫೋನ್ ಮಾಡಿ ಕರೆಸಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.